ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸೂರಜ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ. ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮಗೆ ಅಕೌಂಟ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಕೆಲವೊಂದು ಟರ್ಮಿನಾಲಜೀಸ್ ನಮಗೆ ಗೊತ್ತಾಗಲ್ಲ, ಹೀಗಾಗಿ ಬೇಸಿಕ್ಸ್ ಆಫ್ ಅಕೌಂಟಿಂಗ್ಸ್ ಮೇಲೆ ನೀವು ಒಂದು ಸ್ವಲ್ಪ ಸೆಷನ್ ಮಾಡಿ ಅಂತ ಕೇಳ್ಕೊತಿದ್ದಾರೆ. ಅಂದರೆ ಟ್ಯಾಲಿ ಅನ್ನುವಂಥ ಒಂದು ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್ ಕಲಿಯೋದಕ್ಕಿಂತ ಮೊದಲು ಕೆಲವೊಬ್ಬರು ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರೆ, ಆರ್ಟ್ಸ್ ಸ್ಟೂಡೆಂಟ್ಸ್ ಇರ್ತಾರೆ, ಅಥವಾ ಎಂಪ್ಲಾಯೀಸ್ ಇರ್ತಾರೆ, ಹೌಸ್ ವೈಫ್ ಇರ್ತಾರೆ. ಟ್ಯಾಲಿ ಕಲಿಬೇಕು ಅಂತ ಮನಸ್ಸಿರುತ್ತೆ, ಆದರೆ ಅವ್ರಿಗೆ ಅಕೌಂಟ್ಸದ ಕೆಲವೊಂದು ಪದಗಳ ಅರ್ಥ ಗೊತ್ತಿರೋದಿಲ್ಲ. ಇವತ್ತಿನ ಸೆಷನ್ ನಾನು ಅಂಥವ್ರಿಗೆ ಮಾಡಿದ್ದೀನಿ. ಸಮ್ ಆಫ್ ದ ಇಂಪಾರ್ಟೆಂಟ್ ಟರ್ಮ್ಸ್ ಬಿಫೋರ್ ವಿ ಬಿಗಿನ್ ವಿತ್ ದ ಟ್ಯಾಲಿ. ಅಂದರೆ ಟ್ಯಾಲಿಯನ್ನು ನೀವು ಕಲಿಯೋದ್ರ ಮೊದಲು ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸನ್ನು ನಿಮಗೆ ನಾವು ತಿಳ್ಕೊಬೇಕಾಗತ್ತೆ. ಎಕ್ಸಾಂಪಲ್ ಸ್ಟಾರ್ಟ್ಸ್ ವಿತ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಒಳಗಡೆ ಏನಿರುತ್ತೆ? ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಟ್ರಾನ್ಸಾಕ್ಷನ್ಸ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಟ್ರಾನ್ಸಾಕ್ಷನ್ ಮೀನ್ಸ್ ಅ ಬಿಸ್ನೆಸ್ ಡೀಲಿಂಗ್ ವಿಚ್ ಇನ್ವಾಲ್ವ್ಸ್ ಟ್ರಾನ್ಸ್ಫರ್ ಆಫ್ ಮನಿ ಆರ್ ಮನೀಸ್ ವರ್ತ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ದ ಟ್ರಾನ್ಸ್ಫರ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಮೇ ಬಿ ಪ್ರಾಪರ್ಟಿ ಆರ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಂದರೆ ನಾವು ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಕಿರಾಣಿ ಅಂಗಡಿಗೆ ಹೋಗಿ ಏನೋ ಒಂದು ಐಟಮ್ ತೊಗೊಂಡಾಗ ಒಂದು 10 ರೂಪಾಯಿ ಕೊಡ್ತೀವಿ. 10 ರೂಪಾಯಿಗೆ ನಮಗೇನು ಕೊಡ್ತಾರೆ? ಅವರು 2 ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಯಿತು ಅಂತ ನಾವು ಹೇಳ್ತೀವಿ. ಅಂದರೆ ನಾವು 10 ರೂಪಾಯಿನ ಕೊಟ್ಟಾಗ 5 ರೂಪಾಯಿದು 2 ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತಾರೆ ಅವರು. ದ್ಯಾಟ್ ಈಸ್ ಅ ವರ್ತ್ ಆಫ್ 10 ರೂಪೀಸ್. ಆ ಐಟಮ್ಸನ್ನು ನಮಗೆ ಕೊಡ್ತಾರೆ. ಅದಕ್ಕೆ ನಾವು ಏನಂತೀವಿ? ದ ಟ್ರಾನ್ಸ್ಫರ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಮೇ ಬಿ ದ ಪ್ರಾಪರ್ಟಿ ಆರ್ ದ ಕ್ಯಾಶ್ ಅಂತ ಹೇಳ್ತೀವಿ. ನಾವು ಕ್ಯಾಶ್ ಕೊಡ್ತೀವಿ. ಮನೀಸ್ ವರ್ತ್, ಮನಿ ಆರ್ ಮನೀಸ್ ವರ್ತ್ ಅಂದರೆ 10 ರೂಪಾಯಿ. 10 ರೂಪಾಯಿಗೆ ಸಂಬಂಧಪಟ್ಟಂಥ 2 ಚಾಕ್ಲೇಟನ್ನು ಅವರು ನಮಗೆ ಕೊಡ್ತಾರೆ. ದಟ್ ಇಸ್ ಅ ಟ್ರಾನ್ಸಾಕ್ಷನ್. ದೇರ್ ಆರ್ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತಾರೆ. ಟ್ರಾನ್ಸಾಕ್ಷನ್ಸ್ ಕೂಡ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಇವಾಗ ನೀವು ಇದೇ ಎಕ್ಸಾಂಪಲನ್ನು ತೊಗೊಳ್ಳಿ. 10 ರೂಪಾಯಿ ನೀವು ಕೊಡ್ತೀರಾ. ಇಮಿಡಿಯೇಟ್ ನೀವು 10 ರೂಪಾಯಿ ಕೊಟ್ಟು ಚಾಕ್ಲೇಟ್ ತೊಗೊಂಡ್ಬಿಡ್ತೀರಾ. ದಟ್ ಈಸ್ ಅ ಇಮಿಡಿಯೇಟ್ ಪೇಮೆಂಟ್ ಮಾಡಿಬಿಡ್ತೀರಾ. ಪೇಮೆಂಟ್ ಈಸ್ ಪೇಡ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಆರ್ ಅ ಸೇಲ್ ಈಸ್ ನೋನ್ ಆಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಕಿರಾಣಿ ಅಂಗಡಿಗೆ ಹೋದಾಗ ಅದು ನಮ್ಮ ಪರಿಚಯ ಕಿರಾಣಿ ಅಂಗಡಿ ಇದ್ದರೆ ನಾವು 2 ಚಾಕ್ಲೇಟನ್ನು ತೊಗೊತೀವಿ, ಬಟ್ 10 ರೂಪಾಯಿ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳ್ತೀವಿ. ಯಾಕಂದರೆ ಅವ್ರು ಪರಿಚಯದವ್ರು ಇರ್ತಾರೆ ನಮಗೆ. ಆವಾಗ ನೀವು ಇಮಿಡಿಯೇಟ್ ಕ್ಯಾಶ್ ಕೊಡಲ್ಲ ಅವ್ರಿಗೆ. ದ್ಯಾಟ್ ಟೈಪ್ ಆಫ್ ಅ ಟ್ರಾನ್ಸಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಂದರೆ ಇಫ್ ದ ಪೇಮೆಂಟ್ ಈಸ್ ನಾಟ್ ಪೇಡ್ ಇಮಿಡಿಯೇಟ್ಲಿ ಅಟ್ ದ ಟೈಮ್ ಆಫ್ ಪರ್ಚೇಸ್ ಆರ್ ಸೇಲ್ ಈಸ್ ನೋನ್ ಆಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಂದರೆ ನಾವು ಆಡುವಷ್ಟು ಕೂಡ ಇದನ್ನು ಉದ್ರಿ ಅಂಥೇಳಿ ಹೇಳ್ತೀವಿ. ನೆಕ್ಸ್ಟ್ ಅಸೆಟ್ಸ್ ಅಂತ ಬರುತ್ತೆ. ಅಸೆಟ್ಸ್ ಅಂದರೆ ಏನು? ಅಸೆಟ್ಸ್ ಅಂದರೆ ಅಸೆಟ್ ಮೀನ್ಸ್ ಇನಫ್ ಆರ್ ಸಫಿಷಿಯಂಟ್ ರಿಸೋರ್ಸಸ್ ಆರ್ ದ ಪ್ರಾಪರ್ಟೀಸ್ ಆರ್ ಥಿಂಗ್ಸ್ ಆಫ್ ವ್ಯಾಲ್ಯೂ ಓನ್ಡ್ ಬೈ ದ ಬಿಸ್ನೆಸ್ ಕನ್ಸರ್ನ್ ಫಾರ್ ಕ್ಯಾರಿಂಗ್ ದ ಬಿಸ್ನೆಸ್. ಅಂದರೆ ಇಲ್ಲಿ ನಾವು ಅಸೆಟ್ ಅಂದರೆ ಬಿಸ್ನೆಸ್ ಬಗ್ಗೆ ಮಾತ್ರ ಮಾತಾಡ್ತೀವಿ ಟ್ಯಾಲಿಯಲ್ಲಿ. ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಏನಾದರೂ ಆಸ್ತಿ ಇದೆಯಾ? ನಮ್ಮದು ಪರ್ಸ್ನಲ್ ಆಸ್ತಿ ಮಾತಾಡಲ್ಲ ಇಲ್ಲಿ ನಾವು. ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಏನಾದರೂ ಆಸ್ತಿ ಇದ್ದರೆ ಅದನ್ನು ನಾವು ಅಸೆಟ್ ಅಂತ ಹೇಳ್ತೀವಿ. ಒಂದು ಬಿಸ್ನೆಸ್ ಶಾಪ್ ಇರ್ಬೋದು ನಿಮ್ಮದು ಓನ್, ಎಲ್ಲಿ ನೀವು ವ್ಯವಹಾರ ಮಾಡ್ತೀರಾ, ವ್ಯಾಪಾರ ಮಾಡ್ತೀರಾ, ಆ ಬಿಲ್ಡಿಂಗ್ಗೆ ನಾವು ಅಸೆಟ್ ಅಂತ ಹೇಳ್ಬೋದು. ಅಥವಾ ನೀವು ಬಿಸ್ನೆಸ್ಸಿಗೆ ಬೇಕಾಗುವಂಥ ಕೆಲವೊಂದು ಸಾಮಗ್ರಿಗಳನ್ನು ತೊಗೊಂಡಿರ್ತೀರ, ಕಂಪ್ಯೂಟರ್ ತೊಗೊಂಡಿರ್ತೀರ ಅಕೌಂಟ್ಸ್ ಮೇಂಟೈನ್ ಮಾಡೋಕ್ಕೆ, ಅಥವಾ ಫರ್ನಿಚರ್ ತೊಗೊಂಡಿರ್ತೀರ. ಅದನ್ನೆಲ್ಲ ನಾವು ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲೂ ಕೂಡ ನಾವು 2 ಟೈಪ್ ಮಾಡ್ತೀವಿ. ದಟ್ ಈಸ್ ಅ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಅಂದರೆ ಏನು? ಅಸೆಟ್ ವಿಚ್ ರಿಮೈನ್ಸ್ ಇನ್ ದ ಬಿಸ್ನೆಸ್ ಫಾರ್ ಅ ಲಾಂಗ್ ಪೀರಿಯಡ್ ವಿತೌಟ್ ಎನಿ ಚೇಂಜಸ್ ಆರ್ ಕಾಲ್ಡ್ ಫಿಕ್ಸ್ಡ್ ಅಸೆಟ್. ಅಂದರೆ ನಾವು ನಮ್ಮ ಬಿಸ್ನೆಸ್ ಒಳಗಡೆ ಪರ್ಚೇಸ್ ಮಾಡಿದಂಥ ಕೆಲವೊಂದು ಐಟಮ್ ಅದು ನಮ್ಮ ಹತ್ರ ಬಹಳಷ್ಟು ತಿಂಗಳು ಅಥವಾ ಬಹಳಷ್ಟು ವರ್ಷಗಳು ಇರುತ್ತೆ ಅಂದರೆ ಅದಕ್ಕೆ ನಾವು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಬರೆದಿದ್ದೀನಿ ನಾನಿಲ್ಲ. ದರ್ ಇಸ್ ಅ ಲ್ಯಾಂಡ್ ಅಥವಾ ಮಷಿನರಿ ಅಥವಾ ಫರ್ನಿಚರ್, ಬಿಲ್ಡಿಂಗ್ ಎಟ್ಸೆಟ್ರಾ. ಈಗ ತಾನೇ ಹೇಳಿದ್ನಲ್ಲ ನಾನು, ಮಷಿನರಿ, ಬಿಲ್ಡಿಂಗ್, ಫರ್ನಿಚರ್ ಇವೆಲ್ಲ ಫಿಕ್ಸ್ ಅಸೆಟಲ್ಲಿ ಬರುತ್ತೆ. ಮತ್ತು ನೀವು ನನಗೆ ಕೇಳ್ಬೋದು, ಸರ್ ಹಂಗಂದರೆ ಕರೆಂಟ್ ಅಸೆಟ್ ಅಂದರೆ ಏನು? ಕರೆಂಟ್ ಅಸೆಟ್ ಅಂದರೆ ಅಸೆಟ್ ವಿಚ್ ಡಸ್ ನಾಟ್ ರಿಮೈನ್ ಇನ್ ದ ಬಿಸ್ನೆಸ್ ಫಾರ್ ಅ ಲಾಂಗ್ ಪೀರಿಯಡ್. ಅಂದರೆ ಬಹಳಷ್ಟು ದಿವಸ ಅದು ನಮಗೆ ಇರಲ್ಲ. ಅದು ಅಸೆಟ್, ನಮ್ಗೆ ಆಸ್ತಿ ಅದು, ಆದರೆ ನಮ್ಮ ಕಡೆ ಬಹಳಷ್ಟು ದಿವಸ ಇರೋದಿಲ್ಲ ಅದು. ಅಂದರೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಅ ಕ್ಯಾಶ್ ಅಂತ ಇಟ್ಕೊಳ್ಳಿ. ಇವಾಗ ಆ್ಯಸ್ ಎ ಬಿಗಿನರ್ ಕ್ಯಾಶ್, ಇವತ್ತು ನನ್ನ ಕಡೆ ದುಡ್ಡಿದೆ, ಏನೋ ನಾನು ಸೇಲ್ ಮಾಡಿದ್ದೀನಿ, ನನ್ನ ಕಡೆ ಒಂದು 50,000 ಬಂದಿದೆ ಇವತ್ತು. ಬಟ್ ನಾಳೆ ಅದನ್ನು ನಾನು ಏನು ಮಾಡಿಬಿಡ್ತೀನಿ, ಮತ್ತೆ ಅದನ್ನು ಸ್ಟಾಕನ್ನು ಪರ್ಚೇಸ್ ಮಾಡೋಕ್ಕೆ ಕೊಟ್ಬಿಡ್ತೀನಿ. ಇವತ್ತಿದೆ ಬಟ್ ನಾಳೆ ಇಲ್ಲ ಅದು ನನ್ನ ಕಡೆ. ಆ ಥರ ಕೆಲವೊಂದು ಸಿಚುವೇಶನ್ ಬಂದಾಗ ಕ್ಯಾಶ್ ಇಸ್ ಅಸೆಟ್ ಬಟ್ ಅಟ್ ಈಸ್ ಅ ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಅಪ್ರಿಸಿಯೇಷನ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಂತ 2 ವರ್ಡ್ ಬರುತ್ತೆ. ಅಪ್ರಿಸಿಯೇಷನ್ ಅಂದರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಕಾಲ್ಡ್ ಎನ್ ಅಪ್ರಿಸಿಯೇಷನ್.
ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್ ಅಸೆಟ್. ಅದು ಯಾವುದೇ ಒಂದು ಅಸೆಟ್ ನೀವು ಪರ್ಚೇಸ್ ಮಾಡಿದಾಗ, ಸಪೋಸ್ ಇವಾಗ ಲ್ಯಾಂಡ್ ಅಂತ ತಿಳ್ಕೋರಿ ಅಥವಾ ಬಿಲ್ಡಿಂಗ್ ಅಂತ ತಿಳ್ಕೋರಿ, ಏನಾಗುತ್ತೆ ಹೇಳಿ, ಒಂದು ಅಂಗಡಿದು ವ್ಯಾಲ್ಯೂ ಇವತ್ತು ನಾವು 2 ಲಕ್ಷಕ್ಕೆ ತೊಗೊಂಡಿದ್ದೀವಿ ಅಂದರೆ 10 ವರ್ಷ ಆದಮೇಲೆ ಅದು 2 ಲಕ್ಷಕ್ಕೆ ಹೋಗುತ್ತಾ? ಇಲ್ಲ, ಅದ್ರ ವ್ಯಾಲ್ಯೂ ಏನಾಗಿರುತ್ತೆ 4 ಲಕ್ಷ ಅಥವಾ 6 ಲಕ್ಷ ಅಥವಾ ಹೆಚ್ಚಾಗಿರುತ್ತೆ. ಸೊ ಆ ಥರದ ಅಸೆಟನ್ನು ನಾವು ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಲ್ಯಾಂಡ್, ಬಿಲ್ಡಿಂಗ್, ಗೋಲ್ಡ್, ಓಕೆ, ಸಿಲ್ವರ್. ಸೊ ಇದ್ರದ್ದು ರೇಟ್ ಏನಾಗುತ್ತೆ, ಬರ್ತಾ ಬರ್ತಾ ಹೆಚ್ಚಿಗೆ ಆಗುತ್ತೆ, ಅದನ್ನು ನಾವು ಅಪ್ರಿಸಿಯೇಷನ್ ಅಂತ ಕರಿಬೇಕಾಗತ್ತೆ. ಸೊ ಅದೇ ಥರ ಡಿಪ್ರಿಸಿಯೇಷನ್ ಅಂದರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಈಸ್ ಕಾಲ್ಡ್ ದ ಡಿಪ್ರಿಸಿಯೇಷನ್. ಸೊ ಯಾವ ಅಸೆಟ್ಟಲ್ಲಿ ಫರ್ನಿಚರ್, ಕಂಪ್ಯೂಟರ್ ಅಥವಾ ವೆಹಿಕಲ್, ಗಾಡಿ ತೊಗೊತೀರಾ, ಸೊ ಅದೇನಾಗುತ್ತೆ, ಇವತ್ತು ಪರ್ಚೇಸ್ ಮಾಡಿದ್ರೆ 1 ಲಕ್ಷಕ್ಕೆ ನೀವು ಒಂದು ಗಾಡಿ ಪರ್ಚೇಸ್ ಮಾಡಿದಾಗ ಅದನ್ನು 6 ತಿಂಗಳು ಅಥವಾ 1 ವರ್ಷ ಅಥವಾ 2 ವರ್ಷ ಬಿಟ್ಟು ಅದನ್ನು ಮಾರಕ್ಕೆ ಹೋದಾಗ ನಿಮಗೆ 50,000ನೋ 60,000 ಅಂದರೆ ಅಲ್ಲೇನಾಗುತ್ತೆ, ರೇಟ್ ನಿಮಗೆ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗುವಂಥ ಅಸೆಟ್ಟಿಗೆ ನಾವು ಏನಂತೀವಿ, ಡೆಪ್ರಿಷಿಯೇಷನ್ ಅಸೆಟ್ಸ್ ಅಂತ ಹೇಳ್ತೀವಿ, ಅಂದರೆ ಅದನ್ನು ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಸೊ ಅಲ್ಲೇನಾಗುತ್ತೆ, ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಟರ್ಮ್ಸ್. ಅದೇ ಥರ ಇವಾಗ 3 ಇಂಪಾರ್ಟೆಂಟ್ ಟರ್ಮಿನಾಲಜೀಸಲ್ಲಿ ಒಂದು ನಾವು ಸ್ಟಡಿ ಮಾಡಿದ್ವಿ ಅಸೆಟ್ಸ್, ಸೆಕೆಂಡ್ ಬರುತ್ತೆ ಲಯಬಿಲಿಟೀಸ್, ಥರ್ಡ್ ಬರುತ್ತೆ ಕ್ಯಾಪಿಟಲ್. ಸೊ ಲಯಬಿಲಿಟೀಸ್ ಅಂದರೆ ಏನು, ಪೇಯಬಲ್ ಪೇಮೆಂಟ್ಸ್. ಪೇಯಬಲ್ ಪೇಮೆಂಟ್ಸ್ ಅಂದರೆ ಡೆಟ್ಸ್ ಓನ್ಡ್ ಬೈ ದ ಬಿಸ್ನೆಸ್ ಕನ್ಸರ್ನ್ಡ್ ಬೈ ದ ಔಟ್ಸೈಡರ್ ಆರ್ ಕ್ಲೇಮ್ ಆಫ್ ಅದರ್ ಅಗೇನ್ಸ್ಟ್ ಬಿಸ್ನೆಸ್ ಆರ್ ಅಮೌಂಟ್ ಡ್ಯೂ ಫ್ರಮ್ ದ ಬಿಸ್ನೆಸ್ ಟು ಅದರ್ಸ್. ಅಂದರೆ ನಾವು ಯಾರಿಗೆ ದುಡ್ಡು ಕೊಡಬೇಕಾಗಿದೆಯಾ ಅದನ್ನು ನಾವು ಲಯಬಿಲಿಟೀಸ್ ಅಂತೀವಿ. ಇವಾಗ ಬಿಸ್ನೆಸ್ ಆದಮೇಲೆ ನಾವು ಕೆಲವೊಂದು ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ತೀವಿ, ಕೆಲವೊಂದು ನಮಗೆ ಸಪ್ಲೈಯರ್, ಇಯರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು, ಅಮೌಂಟ್ ಡ್ಯೂ ಟು ಸಪ್ಲೈಯರ್ಸ್. ಅಂದರೆ ಸಪ್ಲೈಯರ್ಗೆ ನಮಗೆ ಪರಿಚಯ ಇರ್ತಾರೆ, ಸರ್ ನೀವು ಒಂದು 25,000 ಮಾಲ್ ತೊಗೊಂಡೋಗಿ ನನಗೆ ಆಮೇಲೆ ಕೊಡಿ ಅಂತ ಹೇಳ್ತಾರೆ. ಸೊ ಅದು ನಂದು ಲಯಬಿಲಿಟಿ ಆಗುತ್ತೆ, ನಾನು ಅದನ್ನು ಆಮೇಲೆ ಪೇಮೆಂಟ್ ಮಾಡಬೇಕು. ಪೇಯಬಲ್ ಪೇಮೆಂಟ್ಸ್ ಅಂದರೂ ಒಂದೇ, ಲಯಬಿಲಿಟೀಸ್ ಅಂದರೂ ಒಂದೇ. ಸೊ ಭಾಳಷ್ಟು ಸಲ ನಾವು ಬ್ಯಾಂಕಿಂದ ಲೋನ್ ಮಾಡಿರ್ತೀವಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಭಾಳಷ್ಟು ಸಲ ಬ್ಯಾಂಕಿಂದ ಲೋನ್ ತೊಗೊಂಡಿರ್ತೀವಿ, ಲೋನ್ ಕೂಡ ನಾವು ಅದನ್ನು ರೀಪೇಮೆಂಟ್ ಮಾಡಬೇಕಾಗತ್ತೆ, ಅದು ಕೂಡ ನಮ್ಮದು ಲಯಬಿಲಿಟೀಸಲ್ಲೇ ಬರುತ್ತೆ. ದ ಥರ್ಡ್ ಒನ್ ಇಸ್ ದ ಕ್ಯಾಪಿಟಲ್. ಕ್ಯಾಪಿಟಲ್ ಅಂದರೆ ನಿಮಗೆ ಭಾಳಷ್ಟು ಮಂದಿ ಗೊತ್ತಿರುತ್ತೆ, ದ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದ ಪ್ರೊಪರೈಟರ್ ಆಟ್ ದ ಟೈಮ್ ಆಫ್ ದ ಬಿಸ್ನೆಸ್ ಕಮೆನ್ಸ್ಮೆಂಟ್. ಅಂದರೆ ಬಿಸ್ನೆಸ್ಸನ್ನು ಶುರು ಮಾಡುವಾಗ ಪ್ರೊಪರೈಟರ್ ಅಂದರೆ ಓನರ್ ಆಫ್ ದ ಬಿಸ್ನೆಸ್ ಏನೋ ಒಂದು ಸ್ಮಾಲ್ ಅಮೌಂಟ್ ಅಥವಾ 1 ಲಕ್ಷ 2 ಲಕ್ಷ ತೊಗೊಂಬಂದ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಆ ಬಂಡವಾಳ, ಕನ್ನಡ ಒಳಗಡೆ ಅದನ್ನು ಬಂಡವಾಳ ಅಂತ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಅದನ್ನು ಕ್ಯಾಪಿಟಲ್. ಸೊ ಬಂಡವಾಳ ತೊಗೊಂಬಂದು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಂದು ಫಾರ್ಮುಲಾಸ್ ಇದೆ ಇದರಲ್ಲಿ ಅಕೌಂಟ್ಸಲ್ಲಿ, ಯಾವ ಥರ ನಾವು ಕ್ಯಾಪಿಟಲ್ ಅಸೆಟ್ಸನ್ನು ಲಯಬಿಲಿಟೀಸನ್ನು ಕ್ಯಾಲ್ಕುಲೇಟ್ ಮಾಡಬೇಕನ್ನೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್, ಲಯಬಿಲಿಟೀಸ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಸೊ ಈ ಥರ ಕೆಲವೊಂದು ಫಾರ್ಮುಲಾಸನ್ನು ಅಕೌಂಟ್ಸ್ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವೆರಿ ಸಿಂಪಲ್ ಟರ್ಮಿನಾಲಜೀಸ್, ಡ್ರಾಯಿಂಗ್ಸ್, ಸನ್ಡ್ರಿ ಡೆಟರ್ಸ್ ಆ್ಯಂಡ್ ಸನ್ಡ್ರಿ ಕ್ರೆಡಿಟರ್ಸ್. ಸೊ ಸನ್ಡ್ರಿ ಕ್ರೆಡಿಟರ್ಸ್ ಬಗ್ಗೆ ಈಗ ತಾನೇ ಹೇಳಿದೆ ನಾನು ನಿಮಗೆ, ಸನ್ಡ್ರಿ ಡೆಬಿಟರ್ಸ್ ಬಗ್ಗೆ ಕೂಡ ಹೇಳಿದೆ. ಸೊ ಡ್ರಾಯಿಂಗ್ಸ್ ಅಂದರೆ ದ ಅಮೌಂಟ್ ಆಫ್ ಅ ಕ್ಯಾಶ್ ಆರ್ ಎನಿ ಅಸೆಟ್ಸ್ ವಿಡ್ರಾನ್ ಬೈ ದ ಓನರ್ ಫ್ರಾಮ್ ದ ಬಿಸ್ನೆಸ್ ಫಾರ್ ಹಿಸ್ ಪರ್ಸ್ನಲ್ ಯೂಸ್. ಅಂದರೆ ಇವಾಗ ಬಿಸ್ನೆಸ್ಸಲ್ಲಿ ನಿಮ್ಮ ಅಂಗಡಿಯಲ್ಲಿ ಒಂದು 50,000 ಕ್ಯಾಶ್ ಇರುತ್ತೆ. ಸೊ 50,000 ಕ್ಯಾಶನ್ನು ಮರುದಿವಸ ನೀವು ಮತ್ತೆ ಯಾರಿಗಾದ್ರೂ ಸಪ್ಲೈಯರ್ ಕೊಟ್ಟು ಮತ್ತೆ ಒಂದು ಸ್ಟಾಕ್ ತೊಗೊಂಬಂದರೆ ಅದು ಡ್ರಾಯಿಂಗ್ಸ್ ಆಗೋಲ್ಲ, ಅದು ಏನಾಗುತ್ತೆ, ಪೇಮೆಂಟ್ ಆಗುತ್ತೆ. ಅದೇ 50,000 ಅದರಲ್ಲಿ ನೀವು 20,000 ನಿಮ್ಮ ಮನೆಗೆ ಏನೋ ಟೆಲಿವಿಷನ್ ತೊಗೊಂಬರ್ಬೇಕು ಅಥವಾ ಫ್ರಿಜ್ ತೊಗೊಂಬರ್ಬೇಕು ಅಂತ ಹೇಳಿ ನೀವು ಖರ್ಚು ಹಾಕ್ಕೊಂಡ್ರೆ ಅದಕ್ಕೆ ನಾವು ಅಕೌಂಟ್ಸಲ್ಲಿ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ದ ಅಮೌಂಟ್ ಆಫ್ ಅ ಕ್ಯಾಶ್ withdrawn by the owner for the business from the business for his personal use. ಅಂದರೆ ನನ್ನ ಪರ್ಸ್ನಲ್ ಯೂಸ್ಗೆ ನಾನು 20,000 ತೊಗೊಂಡಿದ್ದೀನಿ ಅಂದರೆ ಮನೆಗೆ ಟಿ ವಿ ತರಕ್ಕೆ ಅಥವಾ ಫ್ರಿಜ್ ತರಕ್ಕೆ, ಆವಾಗ ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಸೊ ಅದೇ ನೀವು ಸಪ್ಲೈಯರ್ ಕೊಟ್ಟರೆ ಅದನ್ನು ಡ್ರಾ ಅಥವಾ ಡ್ರಾಯಿಂಗ್ಸ್ ಅಂತ ಹೇಳಲ್ಲ, ಅದನ್ನು ಪೇಮೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸನ್ಡ್ರಿ ಡೆಟರ್ಸ್, ಡೆಟರ್ ಇಸ್ ಅ ಪರ್ಸನ್ ಹೂ ಹ್ಯಾಸ್ ಟು ಗಿವ್ ಅ ಮನಿ ಆನ್ ಬೇಸಿಸ್ ಆಫ್ ಪರ್ಚೇಸ್ ಆಫ್ ಮೆಟೀರಿಯಲ್. ಸನ್ಡ್ರಿ ಡೆಟರ್ಸ್ ಅಂದರೆ ನೀವು ನಿಮ್ಮ ಬಿಸ್ನೆಸ್ ಒಳಗೆ ಯಾರಾದರೂ ನಿಮ್ಮ ಕಸ್ಟಮರ್ಗೆ, ಅಂದರೆ ನಿಮ್ಮ ಫ್ರೆಂಡ್ಗೆ ಅಥವಾ ನಿಮ್ಮ ಫಿಕ್ಸ್ ಕಸ್ಟಮರ್ ಇರ್ತಾರೆ, ಡೈಲಿ ಬರೋವಂಥವ್ರು ಅಥವಾ ಮಂತ್ಲಿ ಬರೋವಂಥವ್ರು, ಅವ್ರಿಗೇನಾದರೂ ನೀವು ಸಾಲ ಕೊಟ್ಟರೆ ಅಂದರೆ ಉದ್ರಿ ಕೊಟ್ಟರೆ ಅದನ್ನು ಸನ್ಡ್ರಿ ಡೆಟರ್ಸ್ ಅಂತ ಹೇಳ್ತಾರೆ. ಆ ವ್ಯಕ್ತಿನ ನೀವು ಸನ್ಡ್ರಿ ಡೆಟರ್ಸ್ ಅಂತ ಹೇಳಬೇಕು. ಸನ್ಡ್ರಿ ಕ್ರೆಡಿಟರ್ ಅಂದರೆ, ಕ್ರೆಡಿಟರ್ ಇಸ್ ಅ ಪರ್ಸನ್ ಟು ಹೂಮ್ ಎನಿ ಸಮ್ ಆಫ್ ಮನಿ ಇಸ್ ಟು ಪೇ. ಅಂದರೆ ನಾನು ಅವನಿಗೆ ದುಡ್ಡು ಕೊಡಬೇಕು. ಎಕ್ಸಾಂಪಲ್ ಸಪ್ಲೈಯರ್ ಅಂತ ಹೇಳಿದ್ನಲ್ಲ, ಇವಾಗ ಡಿಸ್ಟ್ರಿಬ್ಯೂಟರ್ ಅಂತಿರ್ತಾರೆ, ಸಪ್ಲೈಯರ್ ಅಂತಿರ್ತಾರೆ, ಅವ್ರ ಹತ್ರ ಹೋಗಿ ನಾನು ಸ್ಟಾಕನ್ನು ತೊಗೊಂಬಂದು ನಾನು ಮಾರಿ ಆಮೇಲೆ ಅವ್ರಿಗೆ ಪೇಮೆಂಟ್ ಮಾಡ್ತಿರ್ತೀನಿ. ಸೊ ಅದೆಲ್ಲ ಬಿಸ್ನೆಸ್ಸಲ್ಲಿ ನಡೀತಾ ಇರುತ್ತೆ. ಸೊ ಬಟ್ ಅವರನ್ನು ನಾವು ಏನಂತ ಕರಿಬೇಕು, ಸನ್ಡ್ರಿ ಕ್ರೆಡಿಟರ್. ನನಗೆ ಯಾರು ಉದ್ರಿ ಕೊಡ್ತಾರೋ ಅದನ್ನು ಸನ್ಡ್ರಿ ಕ್ರೆಡಿಟರ್ಸ್ ಅಂತ ಕರಿತೀವಿ. ನನ್ನ ಕಡೆಯಿಂದ ಯಾರು ಉದ್ರಿ ಒಯ್ತಾರೋ ಅವರನ್ನು ನಾವು ಸನ್ಡ್ರಿ ಡೆಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಅ ಬ್ಯಾಡ್ ಡೆಟ್, ಡೌಟ್ಫುಲ್ ಡೆಟ್.
ಬ್ಯಾಡ್ ಡೆಟ್ ಅಂದರೆ ಏನು? ಅ ಡೆಟ್ ವಿಚ್ ಈಸ್ ನಾಟ್ ರಿಕವರೇಬಲ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್, ದಿಸ್ ಇಸ್ ಅ ಲಾಸ್ ಟು ದ ಕಂಪನಿ. ಬ್ಯಾಡ್ ಅಂದರೆ ಡೆಟ್ ಅಂದರೆ ಈಗ ಜಸ್ಟ್ ಹೇಳಿದೆ ನಾನು ನಿಮಗೆ, ನಿಮ್ಮ ಫ್ರೆಂಡ್ಗೆ ನೀವೇನೋ ಉದ್ರಿ ಕೊಟ್ಟಿದ್ದೀರಪ್ಪ, ಸೊ ಅವನು ಇವಾಗ ಒಂದು ತಿಂಗಳಾದರೂ ನಿಮಗೆ ಅದು ಅಮೌಂಟನ್ನು ರಿಟರ್ನ್ ಮಾಡಲೇ ಇಲ್ಲ, ಅಥವಾ ಇವಾಗ ಫೋನ್ ಮಾಡಿದರೆ ಫೋನು ಪಿಕ್ ಮಾಡ್ತಾ ಇಲ್ಲ. ಸೊ ಈ ಥರ ಇದ್ದಾಗ ಒಂದು 2-3 ತಿಂಗಳಾದರೂ ಅವನು ಫೋನ್ ಪಿಕ್ ಮಾಡಲಿಲ್ಲ ಅಂತಂದರೆ, ಸೊ ಇವಾಗ ನಿಮಗೇನು ಬರುತ್ತೆ, ಸ್ವಲ್ಪ ಡೌಟ್ ಬರುತ್ತೆ, ಇದು ನನಗೆ ಅಮೌಂಟ್ ಬರೋದಿಲ್ಲ. ಸೊ ದ್ಯಾಟ್ ಈಸ್ ಟ್ರೀಟೆಡ್ ಆಸ್ ಅ ಬ್ಯಾಡ್ ಡೆಟ್ ಇನ್ ಅವರ್ ಅಕೌಂಟ್ಸ್. ಅದನ್ನು ಲಾಸ್ ಅಂತ ಹೇಳ್ತೀವಿ ನಾವು. ನಮಗೆ ಲಾಸ್ ಆಯ್ತು. ಇವಾಗ ಅವನು ಉದ್ರಿ ತೊಗೊಂಡು ಹೋಗಿದ್ದ, ಒಂದು 5,000 ರೂಪಾಯಿ ಐಟಮ್ ತೊಗೊಂಡು ಹೋಗಿದ್ದ, ಬಟ್ 2-3 ತಿಂಗಳಾದರೂ ಬರಲಿಲ್ಲ, 6 ತಿಂಗಳಾದರೂ ಬರಲಿಲ್ಲ, 1 ವರ್ಷ ಆದರೂ ಬರಲಿಲ್ಲ. ಸೊ ನನಗೆ ಗೊತ್ತಾಯ್ತು ಇವಾಗ ಫೋನು ಪಿಕ್ ಮಾಡ್ತಾ ಇಲ್ಲ, ಸೊ ದಿಸ್ ಇಸ್ ಅ ಲಾಸ್ ಟು ದ ಕಂಪನಿ, ಅಂದರೆ ನನಗಿದು ಏನಾಯಿತು, ಲಾಸ್ ಆಯಿತು ಅಂತಂದ್ಬಿಟ್ಟು. ಡೌಟ್ಫುಲ್ ಡೆಟ್ ಅಂತ ಒಂದಿರುತ್ತೆ, ಅ ಡೆಟ್ ಹೂಸ್ ರಿಕವರಿ ಇಸ್ ಇನ್ ಡೌಟ್. ಅಂದರೆ ಸೊ ಅದೇ ಸಿಚುವೇಷನ್ನ ತೊಗೊಳ್ಳಿ, ನಿಮ್ಮ ಫ್ರೆಂಡ್ 5,000 ಉದುರಿ ಮಾಡಿ ತೊಗೊಂಡು ಹೋಗಿದ್ದಾನೆ, ಬಟ್ ಅವನು 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನಿಮಗೆ ಕಾಲ್ ಮಾಡಿ ಹೇಳ್ತಿರ್ತಾನೆ, ಸರ್ ನನಗೊಂದು ಅಮೌಂಟ್ ಬರೋದಿದೆ ದೋಸ್ತ, ಅದು ಬಂದಿಲ್ಲ, ಬಂದ ಕೂಡಲೇ ನಾನು ಕೊಡ್ತೀನಿ ಅಂತಂದ್ಬಿಟ್ಟು. ಸೊ ಆದರೆ ಇನ್ನೂ ಕೊಡ್ತಾ ಇಲ್ಲ, 1 ತಿಂಗಳಾದರೂ ಕೊಡ್ತಾ ಇಲ್ಲ, ಬಟ್ ಅಂಗಡಿಗೆ ಬರ್ತಾರೆ, ಮಾತಾಡ್ತಾರೆ, ಸರ್ ಒಂದು ಅಮೌಂಟ್ ಬರೋದಿದೆ, ಅದು ಬಂದ ಮೇಲೆ ನಾನು ನಿಮ್ಮದು 5,000 ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಅ ಡೌಟ್ಫುಲ್ ಡೆಟ್. ಅಂದರೆ ಫ್ರೆಂಡ್ ಬೆಟ್ ಆಗ್ತಾನೆ, ಬಟ್ ಅಮೌಂಟ್ ಕೊಡ್ತಾ ಇಲ್ಲ, ಸೊ ಅದು ಬರುತ್ತೋ ಬರೋದಿಲ್ಲೋ ನನಗೆ ಡೌಟ್ ಇದೆ. ಸೊ ದ್ಯಾಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಅ ಡೌಟ್ಫುಲ್ ಡೆಟ್. ಓಕೆ, ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಬ್ಯಾಡ್ ಡೆಟ್ ಆ್ಯಂಡ್ ಡೌಟ್ಫುಲ್ ಡೆಟ್. ಒಂದು ಇಂಪಾರ್ಟೆಂಟ್ ಡೆಫಿನಿಷನ್ ಏನಪ್ಪ ಅಂದರೆ ಬಿಲ್. ಬಿಲ್ ಅಂದರೆ ನೀವು ಕೇಳಿರ್ತೀರ, ಸುಮಾರಾಗಿ ನೀವು ಯಾವುದೇ ಒಂದು ಮಾಲ್ಗೆ ಹೋದರೆ ನಿಮಗೆ ಬಿಲ್ ಕೊಡ್ತಾರೆ. A printed or a written statement or a ready-made document for the total purchase or sale of any goods or services usually contains name, address, amount. ಅಂದರೆ ಯಾವುದೇ ಒಂದು ಮಾಲಿಗೆ ನೀವು ಹೋದಾಗ ನಿಮಗೆ ಒಂದು ಏನೋ ಪರ್ಚೇಸ್ ಮಾಡ್ತೀರಾ ಅಥವಾ ಸೇಲ್ ಮಾಡ್ತೀರಾ. ನೀವು ವ್ಯಾಪಾರಸ್ಥರಾದರೆ ನೀವು ಸೇಲ್ ಮಾಡ್ತೀರಾ, ಎಲ್ಲೋ ಮಾಲ್ಗೆ ಹೋದರೆ ನೀವು ಪರ್ಚೇಸ್ ಮಾಡ್ತೀರಾ. ಸೊ ಆ ಪರ್ಚೇಸ್ ಏನು ಮಾಡ್ತಿರ್ತಾರಲ್ಲ ಅದರಲ್ಲೇ ಒಂದು ಬಿಲ್ ಕೊಡ್ತಾರೆ ಅವರು. ಬಿಲ್ ಅಂದರೆ ಏನು? ಒಂದು ಹೆಸರು ರಿಟರ್ನ್ ಸ್ಟೇಟ್ಮೆಂಟ್, ಒಂದು ರಿಟರ್ನ್ ಸ್ಟೇಟ್ಮೆಂಟ್. ಅಲ್ಲೇನಿರುತ್ತೆ, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನೀವೇನು ಐಟಮ್ ತೊಗೊಂಡಿದ್ದೀರಾ, ಎಷ್ಟು ಅಮೌಂಟದ ಐಟಮ್ ತೊಗೊಂಡಿದ್ದೀರಾ ಅನ್ನೋದು ಒಂದು ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ಆ ಡಾಕ್ಯುಮೆಂಟ್ಗೆ ನಾವು ಬಿಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಓಕೆ, ಸಾಲ್ವೆಂಟ್, ಇನ್ಸಾಲ್ವೆಂಟ್, ಗೂಡ್ಸ್, ಪರ್ಚೇಸ್, ಸೇಲ್ಸ್ ಅಂತ ಕೆಲವೊಂದು ಟರ್ಮಿನಾಲಜೀಸ್ ಬರುತ್ತೆ. ಸಾಲ್ವೆಂಟ್ ಅಂದರೆ ಇಸ್ ದ ಪರ್ಸನ್ ಹೂಸ್ ಅಸೆಟ್ಸ್ ಆರ್ ಈಕ್ವಲ್ ಆರ್ ಮೋರ್ ದೆನ್ ದ ಲಯಬಿಲಿಟೀಸ್. ಅಂದರೆ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಅಸೆಟ್ಸ್ ಅಂದರೆ ಆಸ್ತಿ ನಿಮ್ಮದು ಲಯಬಿಲಿಟೀಸ್ಗಿಂತ, ಅಂದರೆ ನಿಮ್ಮ ಸಾಲದಕ್ಕಿಂತ ನಿಮ್ಮದು ಆಸ್ತಿ ಅಥವಾ ಗೂಡ್ಸ್ ನಿಮ್ಮ ಕಡೆ ಇರುವಂಥ ಸ್ಟಾಕ್ ಹೆಚ್ಚಿಗಿದ್ರೆ ಅದನ್ನು ಸಾಲ್ವೆಂಟ್ ಅಂತ ಹೇಳ್ತೀವಿ. ಇನ್ಸಾಲ್ವೆಂಟ್ ಅಂದರೆ ಇಸ್ ಅ ಪರ್ಸನ್ ಹೂಸ್ ಅಸೆಟ್ಸ್ ಆರ್ ಇನ್ಸಫಿಷಿಯಂಟ್ ಟು ಮೇಕ್ ದ ಪೇಮೆಂಟ್ ಆಫ್ ಹಿಸ್ ಲಯಬಿಲಿಟೀಸ್. ಅಂದರೆ ನಿಮ್ಮದು ಬಿಸ್ನೆಸ್ಸಲ್ಲಿ ಸಾಲ ಬಹಳ ಇದೆ, ಆದರೆ ಸ್ಟಾಕ್ ಕಡಿಮೆ ಇದೆ, ನಿಮ್ಮ ಹತ್ರ ಕ್ಯಾಶ್ ಕಡಿಮೆ ಇದೆ. ಅಂದರೆ ಒಂದು 10 ಲಕ್ಷ ಸಾಲ ಮಾಡಿದ್ದೀರಾ, ಬಟ್ ಇವಾಗ ಅಂಗಡಿಯಲ್ಲಿರೋ ಎಲ್ಲ ಸ್ಟಾಕನ್ನು ನೀವು ಮಾರಿದರೂ ಕೂಡ ನಿಮಗೆ 6 ಲಕ್ಷ 7 ಲಕ್ಷ ಬರ್ತಾಯಿದೆ. ಅಂದರೆ 10 ಲಕ್ಷ ಕೂಡ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಆಗಲ್ಲ. ಅಂಥ ಸಿಚುವೇಷನ್ಗೆ ನಾವು ಇನ್ಸಾಲ್ವೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ದ ಗೂಡ್ಸ್. ಗೂಡ್ಸ್ ಆರ್ ದ ಕಮೋಡಿಟೀಸ್ ವಿಚ್ ಟ್ರೇಡರ್ ಪರ್ಚೇಸ್ಡ್ ಫಾರ್ ಅ ರೀಸೇಲ್ ಟು ಮೇಕ್ ಸಮ್ ಪ್ರಾಫಿಟ್. ಸೊ ಗೂಡ್ಸ್ ಅಂತಂದರೆ ಸ್ಟಾಕ್ ಅಂತ ಕೂಡ ಹೇಳ್ತೀವಿ ನಾವು. ಅದನ್ನು ಯಾವ ಐಟಮನ್ನು ನೀವು ವ್ಯಾಪಾರ ಮಾಡುವಾಗ ಸಪ್ಲೈಯರ್ ಕಡೆಯಿಂದ ತೊಗೊಂಬಂದು ಅದನ್ನು ಮಾರಿ ಸ್ವಲ್ಪ ಪ್ರಾಫಿಟನ್ನು ತೊಗೊತಾರೆ. ಎಕ್ಸಾಂಪಲ್, ಇವಾಗ ಒಂದು ಪೆನ್ ತೊಗೊಂಡು, ಸೊ ಒಂದು 4 ರೂಪಾಯಿಗೆ ಪೆನ್ ತೊಗೊಂಬಂದ್ಬಿಟ್ಟು ನೀವು 6 ರೂಪಾಯಿಗೆ ಮಾರ್ತೀರಾ, ಅಲ್ಲೇ ನಿಮಗೆ 2 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಆವಾಗ ಆ ಪೆನ್ನು ನಿಮಗೇನಾಗುತ್ತೆ, ಗೂಡ್ಸ್ ಆಗುತ್ತೆ. ಅದನ್ನು ನೀವು ಹೊಳ್ಳಿ ಮಾರಬೇಕು. ಅದನ್ನು ಮಾರಿದರೆ ಮಾತ್ರ ಅದನ್ನು ನಾನು ಗೂಡ್ಸ್ ಅಂತ ಕರಿಬಹುದು. ಕರೆಕ್ಟಾ? ಓಕೆ. ಪರ್ಚೇಸ್ ಆ್ಯಂಡ್ ಸೇಲ್ ಅಂದರೆ ನಿಮಗೆ ಗೊತ್ತಿದೆ, ಗೂಡ್ಸ್ ಬಾಟ್ ಫಾರ್ ರೀಸೇಲ್ ಫಾರ್ ಕ್ಯಾಶ್ ಆರ್ ಕ್ರೆಡಿಟ್ ಟು ಮೇಕ್ ಸಮ್ ಪ್ರಾಫಿಟ್ಸ್. ಅಂದರೆ ಯಾವುದೇ ಒಂದು ವಸ್ತುನ, ಪೆನ್ನನ್ನು ನೀವು ತೊಗೊಂಬಂದ್ರಿ, ಏನಕ್ಕೆ ತೊಗೊಂಬಂದ್ರಿ, ಅದನ್ನು ಮಾರಿ ಏನೋ ಒಂದು ಸ್ವಲ್ಪ ಪ್ರಾಫಿಟ್ ತೊಗೊಂಡು ನಾನು ತೊಗೊಂಬಂದ್ರಲ್ಲ, ಅದಕ್ಕೆ ಪರ್ಚೇಸ್ ಅಂತ ಹೇಳ್ತಾರೆ. ಸೇಲ್ಸ್ ಅಂದರೆ ಗೂಡ್ಸ್ ಸೋಲ್ಡ್ ಆನ್ ಅ ಕ್ಯಾಶ್ ಆರ್ ಅ ಕ್ರೆಡಿಟ್. ಅದು ಉದ್ರಿ ಇರ್ಬೋದು ಅಥವಾ ಕ್ಯಾಶ್ ಇರ್ಬೋದು. ಸೊ ಅದನ್ನು ತೊಗೊಂಬಂದು ನಾನು ಮಾರ್ತೀನಿ, ನನ್ನ ಕಸ್ಟಮರ್ಗೆ ಮಾರ್ತೀನಿ, ಅವನು 6 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಾನೆ, ಕ್ಯಾಶ್ ಕೊಡ್ತಾನೆ. ಅದಕ್ಕೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಅವನು ನಾಳೆ ಬಂದು ಕೊಡ್ತೀನಿ ಸರ್ 6 ರೂಪಾಯಿ, ಇವತ್ತು ಪೆನ್ ಕೊಡಿ ಅಂತ ಹೇಳ್ತಾನೆ. ಸೊ ದ್ಯಾಟ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಅ ಪರ್ಚೇಸ್ ಆ್ಯಂಡ್ ಸೇಲ್. ನೆಕ್ಸ್ಟ್ ಒನ್ ಈಸ್ ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಅಂತ ಇದೆ. ಸೊ ಪರ್ಚೇಸ್ ರಿಟರ್ನ್ ಅಂದರೆ ಏನು? ಇಟ್ ಮೀನ್ಸ್ ಗೂಡ್ಸ್ ಪರ್ಚೇಸ್ಡ್ ವೇರ್ ರಿಟರ್ನ್ಡ್ ಟು ದ ಸಪ್ಲೈಯರ್. ಗೂಡ್ಸ್ ಮೇ ಬಿ ರಿಟರ್ನ್ ಫಾರ್ ಎನಿ ರೀಸನ್. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಸಪ್ಲೈಯರ್ ಕಡೆ ಗೂಡ್ಸನ್ನು ತೊಗೊಂಬಂದಾಗ ಏನೋ ಅದು ಡ್ಯಾಮೇಜ್ ಆಗಿರ್ಬೋದು, ಅಥವಾ ನನಗೆ ಹೇಳಿದ್ದ ಪ್ರೈಸ್ ಅವರು ಒಂದು 100 ರೂಪಾಯಿ ಅಂತ ಹೇಳಿದರು, ಆಮೇಲೆ ಇವಾಗ 120 ರೂಪಾಯಿ ಹಾಕಿದ್ದಾರೆ. ಸೊ ಪ್ರೈಸಿಂಗಲ್ಲಿ ಡಿಫ್ರೆನ್ಸ್ ಆಗಿದೆ, ಏನೋ ಒಂದು ರೀಸನ್ಗೆ ನಾನು ಏನು ಮಾಡ್ತೀನಿ, ಪರ್ಚೇಸ್ ಮಾಡಿದಂಥ ಗೂಡ್ಸನ್ನು ನಾನು ಅವ್ರಿಗೆ ರಿಟರ್ನ್ ಮಾಡಿಬಿಡ್ತೀನಿ. ಸೊ ದ್ಯಾಟ್ ಈಸ್ ಕಾಲ್ಡ್ ದ ಪರ್ಚೇಸ್ ರಿಟರ್ನ್. ಓಕೆನಾ? ಒಂದು ಎಕ್ಸಾಂಪಲ್.
ಓಕೆ, ನೀವು ಇವಾಗ ವ್ಯಾಪಾರಸ್ಥರಪ್ಪ. ಸೊ ನಿಮ್ಮಲ್ಲಿ ಬಂದು ಒಂದು ಕಸ್ಟಮರು ಏನೋ ಒಂದು ಐಟಮನ್ನು ತೊಗೊಂಡು ಹೋಗಿದ್ದಾನೆ. ಸೊ ತೊಗೊಂಡು ಹೋಗಿ 1 ಅವರ್ ಬಿಟ್ಟು ಅವನು ಮತ್ತೆ ವಾಪಸ್ ಬರ್ತಾನೆ. ಇಲ್ಲ ಸರ್, ಇದು ನಮ್ಮ ಮನೆಯಲ್ಲಿ ಬ್ಯಾಡ್ ಅಂತಿದ್ದಾರೆ, ನೀವು ಇದನ್ನು ವಾಪಸ್ ತೊಗೊಳ್ಳಿ. ಯೂಶ್ವಲಿ ನಾವು ವಾಪಸ್ ತೊಗೊಳ್ಳಲ್ಲ, ಬಟ್ ಪರ್ಚೇಸ್ ಕಸ್ಟಮರ್ ಇದ್ದಾಗ ಅದನ್ನು ನಾವು ವಾಪಸ್ ತೊಗೊಂಡ್ಬಿಡ್ತೀವಿ, ಬಿಲ್ ಹಾಕಿಬಿಟ್ಟಿರ್ತೀವಿ. ಸೊ ಬಿಲ್ ಹಾಕಿದಾಗ ನಾವು ಅದನ್ನು ಏನು ಮಾಡಬೇಕಾಗತ್ತೆ, ಸೇಲ್ಸ್ ರಿಟರ್ನ್ ಅಂತ ತೊಗೋಬೇಕಾಗತ್ತೆ. ಇಟ್ ಮೀನ್ಸ್ ಗೂಡ್ಸ್ ವಿಚ್ ವೇರ್ ಸೋಲ್ಡ್ ಟು ದ ಕಸ್ಟಮರ್ ಆರ್ ರಿಟರ್ನ್ಡ್ ಬ್ಯಾಕ್. ಗೂಡ್ಸ್ ಮೇ ಬಿ ರಿಟರ್ನ್ ಫಾರ್ ಎನಿ ರೀಸನ್. ಏನೋ ರೀಸನ್ ಅಪ್ಪ, ಅವ್ರ ಮನೆಯಲ್ಲಿ ಅದು ಲೈಕ್ ಆಗಿಲ್ಲ, ಅದು ಏನೋ ಒಂದು ಹೇಳ್ತಾರೆ, ನಾವು ಅದನ್ನು ರಿಟರ್ನ್ ತೊಗೊಂಡ್ಬಿಡ್ತೀವಿ. ಆವಾಗ ಅದನ್ನು ನಮ್ಮ ಅಕೌಂಟ್ಸಲ್ಲಿ ಸೇಲ್ಸ್ ರಿಟರ್ನ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಡೆಫಿನಿಷನ್ ದ್ಯಾಟ್ ಯು ಶುಡ್ ನೋ ಬಿಫೋರ್ ಯು ಸ್ಟಾರ್ಟ್ ವಿತ್ ದ ಟ್ಯಾಲಿ. ಕರೆಕ್ಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ಕೆಲವೊಂದು ಇನ್ನೊಂದು ಸ್ವಲ್ಪ ಡೆಫಿನಿಷನ್ಸ್ ಇದೆ, ಲೈಕ್ ಎಂಟ್ರಿ, ಜರ್ನಲ್, ಲೆಜರ್, ವೋಚರ್, ಪೋಸ್ಟಿಂಗ್, ಬ್ಯಾಲೆನ್ಸ್, ನ್ಯಾರೇಷನ್, ಎಕ್ಸ್ಪೆನ್ಸಸ್, ಲಾಸಸ್ ಅಂತ. ಸೊ ಇದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಕವರ್ ಮಾಡೋಣ ಸ್ಟೂಡೆಂಟ್ಸ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.